ದಿನಕ್ಕೊಂದು ಕಂಟೆಂಟ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ನಾನು ರವಿ. ಸೊ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋದಾದ್ರೆ ಆನ್ಗೋಯಿಂಗ್ IPL ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ ಈ ಸೀಸನಲ್ಲಿ ಅಥವಾ ಇವತ್ತಿನ ಪಂದ್ಯ CSK ವರ್ಸಸ್ ಮುಂಬೈ ಇಂಡಿಯನ್ಸ್. ಈ ಸೀಸನ್ನ ಇಲ್ಲಿ ಫಸ್ಟ್ ಫೇಸ್ ಆದಾಗ ಮುಂಬೈ ತಂಡವನ್ನು CSK ತಂಡ ಹೀನಾಯವಾಗಿ ಅಂದರೆ ಆಲ್ಮೋಸ್ಟ್ 103 ರನ್ಗಳಿಂದ ಮುಂಬೈ ತಂಡನ ಅವರದ್ದೇ ತವರಿನಂಗಳದಲ್ಲಿ ಸೋಲಿಸಿತ್ತು. ಸೊ ಅಟ್ಲೀಸ್ಟ್ ಇವತ್ತಿನ ಆ ಒಂದು ಪಂದ್ಯದಲ್ಲಿ ಅಂದರೆ ಇವತ್ತು ಕೂಡ ಅವರು ಫೇಸ್ ಟು ಫೇಸ್ ಆಗ್ತಾ ಇರೋದ್ರಿಂದ ಅಟ್ಲೀಸ್ಟ್ ಇವತ್ತಾದರೂ ಅಟ್ಲೀಸ್ಟ್ ರಿವೆಂಜ್ ತಗೋತಾರ ಅಥವಾ ಸೇಡನ್ನು ತೀರಿಸ್ಕೋತಾರ ಅಂತ ಐ ಥಿಂಕ್ ಸ್ವಲ್ಪ. ಯಾಕಂದ್ರೆ IPL ಅಥವಾ ರಿವೆಲ್ರಿ ಬಂದಾಗ ಆಲ್ಮೋಸ್ಟ್ ಹಂಗೆ ಆಗುತ್ತೆ. ಸೊ ಮುಂಬೈ ಇಂಡಿಯನ್ಸ್ ತಂಡದ ಒಂದು ಬ್ಯಾಟಿಂಗ್ ಲೈನಪ್ ಅಲ್ಲಿ ಆ ಒಂದು ಇಂಟೆಂಟೇ ನನಗೆ ಕಾಣ್ತಾ ಇಲ್ಲ ಈ ಒಂದು ಸೀಸನ್ ಅಲ್ಲಿ, ಎಸ್ಪೆಷಲಿ ಅವ್ರ ಬಗ್ಗೆ ಹೇಳೋದಾದ್ರೆ. ಸೊ ಮೊದಲನೇದಾಗಿ ಟಾಸ್ ಅನ್ನ ಗೆದ್ದಂತಹ ಮುಂಬೈ ಇಂಡಿಯನ್ಸ್ ತಂಡ ಟಾಸ್ ಅನ್ನ ಗೆದ್ದಾಗಲೇ ಪಂದ್ಯನ ಕೂಡ ಸೋತ್ರು ಅಂತ ಅನ್ಕೋಬೇಕು. ಏನಕ್ಕಂದ್ರೆ ಮತ್ತೊಮ್ಮೆ ಕೂಡ ಅವರು ಲಾಸ್ಟ್ ಒಂದು ಹೈದರಾಬಾದ್ ಕೂಡ ಇದನ್ನ ಹೇಳಿದ್ದೆ ನಾನು, ಹಾರ್ದಿಕ್ ಪಾಂಡ್ಯ ಅವರು ಟಾಸ್ ಅನ್ನ ಗೆದ್ದಾಗ ಕೂಡ ಅಂದ್ರೆ ಆಲ್ಮೋಸ್ಟ್ ಟಾಸ್ ಅನ್ನ ಗೆದ್ದಾಗಲೇ ಮ್ಯಾಚ್ ಸೋತಿದ್ರ ಅಂತ. ಸೊ ಇವತ್ತು ಕೂಡ ಅದನ್ನ ಹೇಳ್ತಿದ್ದೀನಿ ನಾನು, ಟಾಸ್ ಅನ್ನ ಗೆದ್ದಾಗ ಹಾರ್ದಿಕ್ ಪಾಂಡ್ಯ ಅವರು ಆಲ್ಮೋಸ್ಟ್ ಬ್ಯಾಟಿಂಗ್ ಬರ್ತಾರೆ ಅಂತ ಅನ್ಕೊಂಡಿದ್ದೆ. ಸೊ ಅನ್ಫಾರ್ಚುನೇಟ್ಲಿ ಅವರು ಬೌಲಿಂಗ್ ಅನ್ನ ಚೂಸ್ ಮಾಡೋ ಬದಲು ಬ್ಯಾಟಿಂಗ್ ಅನ್ನೇ ತಗೊಂಡ್ರು ಅವರು. ಸೊ ಅದರ ಪ್ರತಿಫಲವಾಗಿ ರೋಹಿತ್ ಶರ್ಮಾ ಅವ್ರು ಗೊತ್ತಿಲ್ಲ, ಅಟ್ಲೀಸ್ಟ್ ಇವತ್ತು ಬರ್ಬೋದು ಅಂತ ಅನ್ಕೊಂಡಿದ್ದೆ. ಅಪ್ಡೇಟ್ಸ್ ಏನಂತ ಗೊತ್ತಿಲ್ಲ. ಸೊ ನಾನು ರೋಹಿತ್ ಶರ್ಮಾ ಅವ್ರು ಇವತ್ತು ಕೂಡ ಬಂದಿಲ್ಲ. ಅವರ ಬದಲಾಗಿ ರಿಕಲ್ಟನ್ ಜೊತೆ ವಿಲ್ ಜಾಕ್ಸ್ ಅವರು ಓಪನಿಂಗ್ ಮಾಡ್ತಾರೆ. ಸೊ ಓಪನಿಂಗ್ ಮಾಡಿ ವಿಲ್ ಜಾಕ್ಸ್ ಅವರು 5 ಎಸೆತಗಳಲ್ಲಿ ಕೇವಲ 1 ರನ್ ಮಾತ್ರ ಗಳಿಸ್ತಾರೆ. ಸೊ ರಿಕಲ್ಟನ್ ಅವರು 24 ಎಸೆತಗಳಲ್ಲಿ 5 ಸಿಕ್ಸರ್ ಸಹಿತ 37 ರನ್ ಗಳಿಸಿ ವಿಕೆಟ್ ಒಪ್ಪಿಸಿ ಪೆವಿಲಿಯನ್ ಕಡೆಗೆ ಸಾಕ್ತಾರೆ. ಸೊ ಅದಾದ್ಮೇಲೆ ನಮಂದಿರ್ ಅವ್ರು ಬಂದು ಅವರು ಕೂಡ 27 ಎಸೆತಗಳಲ್ಲಿ 57 ರನ್ ಗಳಿಸಿ ಆಲ್ಮೋಸ್ಟ್ 150+ ಸ್ಟ್ರೈಕ್ ರೇಟ್ ಅಲ್ಲಿ 4 ಬೌಂಡರಿ 3 ಸಿಕ್ಸರ್ಗಳ ಸಹಿತ ಅವರು ಕೂಡ ಒಂದು ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಅನ್ನು ಆಡ್ತಾರೆ. ಬಟ್ ಇನ್ನು ಸ್ವಲ್ಪ ಕ್ರೀಸ್ ಅಲ್ಲಿ ಇದ್ದಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ರನ್ ಬಂದಿರೋದಾ ಅಂತ. ಸೊ ಅದಾದ್ಮೇಲೆ ಸೂರ್ಯಕುಮಾರ್ ಯಾದವ್ ಅವರು, ನಮಂದಿರ್ ಅವರಾದ್ಮೇಲೆ ಸೂರ್ಯಕುಮಾರ್ ಯಾದವ್ ಅವರು ಬರ್ತಾರೆ. ಅವರು ಈ ಸೀಸನ್ ಅಲ್ಲಿ ಆಲ್ಮೋಸ್ಟ್ ಈ ಒಂದು ವರ್ಸ್ಟ್ ಅವ್ರ ಕಡೆಯಿಂದ ಈ ಒಂದು ವರ್ಸ್ಟ್ ಪರ್ಫಾರ್ಮೆನ್ಸ್ ಅನ್ನ ನಾನು ಯಾವ ಒಂದು ಇದರಲ್ಲೂ ಕೂಡ ಅಂದ್ರೆ ಯಾವ ಒಂದು IPL ಸೀಸನ್ ಅಲ್ಲಿ ಕೂಡ ನೋಡಿಲ್ಲ. ಅಷ್ಟೊಂದು ವರ್ಸ್ಟ್ ಆಗಿ ಆಡ್ತಾ ಇದ್ದಾರೆ ಈ ಸೀಸನ್ ಅಲ್ಲಿ ಮಾತ್ರ. ರೀಸನ್ ಏನಂತ ಗೊತ್ತಾಗ್ತಾ ಇಲ್ಲ. ಅವರು ಬ್ಯಾಟಿಂಗ್ ಅಲ್ಲಿ ಕ್ಷಮತಾ ಇಲ್ವಾ ಅಥವಾ ಒಂದು ಸ್ಥಿರತೆ ಅವ್ರ ಕೈಲಿ ಕಾಯ್ಕೊಳಕ್ ಆಗ್ತಾ ಇಲ್ವಾ ಅಥವಾ ಅವರು ಔಟ್ ಆಫ್ ದಿ ಫಾರ್ಮ್ ಗೊತ್ತಾಗ್ತಾ ಇಲ್ಲ ಏನಾಗ್ತಾ ಇದೆ ಅಂತ. ಸೊ ಅವರು ಕೂಡ ಒಂದು 175 ಸ್ಟ್ರೈಕ್ ರೇಟ್ ಅಲ್ಲಿ ಅಂದ್ರೆ ಆಲ್ಮೋಸ್ಟ್ ಒಂದು 12 ಎಸೆತಗಳನ್ನು ಫೇಸ್ ಮಾಡಿ 21 ರನ್ ಹೊಡಿತಾರೆ. 3 ಬೌಂಡರಿ 1 ಸಿಕ್ಸರ್ ಸೇರಿರುತ್ತೆ ಅವರ ಇನ್ನಿಂಗ್ಸ್ ಅಲ್ಲಿ. ಸೊ ಅದಾದ್ಮೇಲೆ ತಿಲಕ್ ವರ್ಮಾ ಅವ್ರು ಬರ್ತಾರೆ. ಅವ್ರಿಗೆ ಏನಾಯ್ತು ಅಂತ ಗೊತ್ತಾಗ್ತಾ ಇಲ್ಲ. ಸೊ ನನ್ನ ಕಡೆಯಿಂದ ಒಂದು ಸಜೆಷನ್ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಏನಂತ ಅಂದ್ರೆ, ಅವರು ಅಂದ್ರೆ ಈಗ ಸೂರ್ಯಕುಮಾರ್ ಯಾದವ್ ಅವರು ಹೆಂಗು ಅವ್ರು ಔಟ್ ಆಫ್ ಫಾರ್ಮ್ ಅಂತ ಕನ್ಸಿಡರ್ ಮಾಡಿದ್ರೆ ಅಟ್ಲೀಸ್ಟ್ ತಿಲಕ್ ವರ್ಮಾ ಅವರು ಬರ್ತಾ ಇರೋಂಥ ಪ್ಲೇಸ್ ಅಲ್ಲಿ ಕಳಿಸ್ಬೋದಾಗಿತ್ತು. ಸೊ ಅದು ಆ ಒಂದು ಕೆಲಸ ಕೂಡ ಮುಂಬೈ ಇಂಡಿಯನ್ಸ್ ತಂಡದ. ಸೊ ಅದಾದ್ಮೇಲೆ ಹಾರ್ದಿಕ್ ಪಾಂಡ್ಯ ಅವರು, ಸೊ ನಾನು ಪ್ರಿವ್ಯೂ ವಿಡಿಯೋದಲ್ಲಿ ಕೂಡ ಅದೇ ಹೇಳಿದ್ದೆ ನಾನು, ಹಾರ್ದಿಕ್ ಪಾಂಡ್ಯ ಅವರ ಒಂದು ಫಾರ್ಮ್ ಕೈ ಕೊಟ್ಟಿದ್ಯಾ, ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಅಥವಾ ಅವರು ಮುಂಬೈ ತಂಡಕ್ಕೆ ಆಡ್ತಾ ಇದ್ದಾರಾ ಅಥವಾ ಮುಂಬೈ ಇಂಡಿಯನ್ಸ್ ಜೆರ್ಸಿ ಹಾಕೊಂಡು CSK ತಂಡಕ್ಕೆ ಆಡ್ತಾ ಇದ್ದಾರಾ ನನ್ಗೆ ಗೊತ್ತಾಗ್ತಾ ಇಲ್ಲ. ಸೊ ಯಾಕಂದ್ರೆ ಅಷ್ಟೊಂದು ವರ್ಸ್ಟ್ ಆಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಆಲ್ಮೋಸ್ಟ್ 22-23 ಬಾಲ್ಗಳನ್ನ ಫೇಸ್ ಮಾಡಿ ಅವ್ರ ಕಡೆಯಿಂದ ಬಂದಿದ್ದು ಕೇವಲ ಒಂದು 3 ಬೌಂಡರಿ ಮತ್ತೆ 18 ರನ್ ಮಾತ್ರ. ಆಲ್ಮೋಸ್ಟ್ ರನ್ಗಿಂತ ಜಾಸ್ತಿ ಬಾಲನ್ನೇ ಅವರು ಇವತ್ತು ಫೇಸ್ ಮಾಡ್ತಾರೆ. ಸೊ ಒಟ್ಟಾರೆಯಾಗಿ ಹೇಳ್ಬೇಕಂತಂದ್ರೆ ಅಂದ್ರೆ 1 ರನ್ಗೆ 1 ವಿಕೆಟ್ ಅನ್ನ ಕಳ್ಕೊತಾರೆ. ಸೊ ಅದಾದ್ಮೇಲೆ ಪವರ್ ಪ್ಲೇ ದಾಟಿದ್ಮೇಲೆ ದಾಟದ್ಮೇಲೆ 59 ರನ್ ಹೊಡೆದಿರ್ತಾರೆ. ಸೊ ಅದಾದ್ಮೇಲೆ ಒಂದು ಹಂತದಲ್ಲಿ 11 ಓವರ್ಗೆ ಮುಂಬೈ ಇಂಡಿಯನ್ಸ್ ತಂಡ 99 ರನ್ ಅಂದ್ರೆ 3 ವಿಕೆಟ್ಗಳನ್ನ ಕಳ್ಕೊಂಡು 99 ರನ್ಗಳನ್ನ ಗಳಿಸಿರ್ತಾರೆ. ಸೊ ಅಟ್ಲೀಸ್ಟ್ ಇವತ್ತು 190 ವರೆಗೂ ಬ್ಯಾಟಿಂಗ್ ಅಲ್ಲಿ ಸ್ಕೋರ್ ಮಾಡ್ಬೋದಾ ಅಂತ ಅನ್ಕೊಂಡಿದ್ದೆ ನಾನು. ಅನ್ಫಾರ್ಚುನೇಟ್ಲಿ ಆಲ್ಮೋಸ್ಟ್ 20 ಓವರ್ಸ್ ಅಂದ್ರೆ 20 ಓವರ್ಸ್ ಕಂಪ್ಲೀಟ್ ಆಗೋ ಹೊತ್ತಿಗೆ ಮುಂಬೈ ಇಂಡಿಯನ್ಸ್ ತಂಡದ ಬ್ಯಾಟಿಂಗ್ ಕಂಪ್ಲೀಟ್ಲಿ ಕೊಲಾಪ್ಸ್ ಆಗುತ್ತೆ. ಯಾವ ಮಟ್ಟಕ್ಕೆ ಅಂತಂದ್ರೆ ಆಲ್ಮೋಸ್ಟ್ ಒಂದು ಮೊದಲ 11 ಓವರ್ಗಳಿಗೆ ಒಂದು 100 ರನ್ಗಳನ್ನ ಗಳಿಸಿರ್ತಾರೆ. ಸೊ ಅದಾದ್ಮೇಲೆ ಅಟ್ಲೀಸ್ಟ್ ಒಂದು 190 ಎಕ್ಸ್ಪೆಕ್ಟ್ ಮಾಡಿದ್ದೆ ನನ್ನ ಮ್ಯಾಚನ್ನ ನೋಡ್ತಾ ಇರ್ಬೇಕಾದ್ರೆ. ಅನ್ಫಾರ್ಚುನೇಟ್ಲಿ ಅಷ್ಟು ರನ್ಗಳನ್ನ ಅವರು ಸ್ಕೋರ್ ಬೋರ್ಡ್ ಅಲ್ಲಿ ಆಡ್ ಮಾಡಲ್ಲ. ಸೊ ಅದಾದ್ಮೇಲೆ ಏನಾಗುತ್ತೆ, 20 ಓವರ್ಗಳ ಅಂತ್ಯಕ್ಕೆ 7 ವಿಕೆಟ್ಗಳ ನಷ್ಟಕ್ಕೆ 159 ಅಷ್ಟೇ ಸ್ಕೋರ್ ಮಾಡಿರೋದವರು. ಸೊ ಬ್ಯಾಟಿಂಗ್ ಅಲ್ಲಿ ಮಾಡೋಕ್ಕಾಗ್ತಿರೋಂತಹ ಒಂದು ಇಂಪ್ಯಾಕ್ಟ್ ಅನ್ನ ಅಟ್ಲೀಸ್ಟ್ ಬುಮ್ರಾ, ಬೌಲ್ಟ್ ಅವರ ಬೌಲಿಂಗ್ ಅಲ್ಲಿ ಅಟ್ಲೀಸ್ಟ್ ಇಂಪ್ಯಾಕ್ಟ್ ಆದ್ರೂ ಮಾಡ್ತಾರೆ ಮುಂಬೈ ತಂಡದವರು CSK ತಂಡಕ್ಕೆ. ಅಟ್ಲೀಸ್ಟ್ ಒಂದು ಫೈಟ್ ಬ್ಯಾಕ್ ಅನ್ನ ಕೊಡ್ತಾರೆ ಅಂತ ಆದ್ರೂ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ನಾನು. ಸೊ ಯಾವುದೇ ಹಂತದಲ್ಲೂ ಪ್ರತಿರೋಧವನ್ನು ಕೂಡ
ಮುಂಬೈ ತಂಡದವರಿಂದ CSK ತಂಡಕ್ಕೆ ಅಟ್ಲೀಸ್ಟ್ ಒಂದು ಇಂಟೆಂಟ್ ಕೂಡ ನನಗೆ ಕಾಣಲಿಲ್ಲ. ಸೊ ಇದಾದ್ಮೇಲೆ 160 ರನ್ಗಳ ಒಂದು ಸುಲಭ ಟಾರ್ಗೆಟ್ ಅನ್ನ ಸೆಟ್ ಮಾಡಿದಂತಹ ಮುಂಬೈ ತಂಡ CSK ತಂಡಕ್ಕೆ ಅಟ್ಲೀಸ್ಟ್ ಒಂದು ಫೈಟ್ ಬ್ಯಾಕ್ ಆದ್ರೂ ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ. ಯಾಕಂದ್ರೆ ಅವರು ಮುಂಬೈ ತಂಡದ ಗತ ಕಾಲವನ್ನು ನೆನಪಿಸಿಕೊಂಡ್ರೆ ಅವ್ರು ಆಲ್ಮೋಸ್ಟ್ 140, 150 ಬಿಲೋ 130 ಅಷ್ಟೆಲ್ಲ ಒಂದು ಮುಂಬೈ ತಂಡ ಗೆದ್ದಿರ್ತಾರೆ. ಸೊ ಅಟ್ಲೀಸ್ಟ್ ಅವರು ಇಲ್ಲಿಂದ ಟೂರ್ನಿಗೆ ಕ್ವಾಲಿಫೈ ಆಗ್ಬೇಕಂದ್ರೆ, ಮುಂಬೈ ತಂಡ ಅಟ್ಲೀಸ್ಟ್ ಇಲ್ಲಿಂದ ಕ್ವಾಲಿಫೈ ಆಗ್ಬೇಕಂದ್ರೆ, ಅಥವಾ ಇವತ್ತು ನಡೆದಂತಹ ಒಂದು ಪಂದ್ಯ ಜಾಸ್ತಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿತ್ತು. ಸೊ ಈ ಒಂದು ಪಂದ್ಯದಲ್ಲೂ ಕೂಡ ಅವರು ಮುಂಬೈ ತಂಡ ಕಂಪ್ಲೀಟ್ ಫೈಲ್ಡ್ ಆಗಿದ್ದಾರೆ. ಸೊ 160 ರನ್ ಹೊಡೆದ್ರೂ ಕೂಡ ಯಾವುದೇ ಹಂತಕ್ಕೂ ಒಂದು ಪ್ರತಿರೋಧ ನೀಡ್ಲಿಕ್ಕಾಗತ್ತಾ? ಅಟ್ಲೀಸ್ಟ್ 180, 190 ಇದ್ರೆ ಟ್ರೈ ಮಾಡ್ಬೋದಿತ್ತ? ಯಾವುದೇ ರೀತಿಯ ಒಂದು ಇಂಟೆಂಟ್ ನನಗಂತೂ ಕಾಣಲಿಲ್ಲ. ಸೊ ಇದಾದ್ಮೇಲೆ 160 ರನ್ಗಳ ಒಂದು ಟಾರ್ಗೆಟ್ ಅನ್ನ ಬೆನ್ನತ್ತಿ ಹೊರಟಂತ CSK ತಂಡಕ್ಕೆ ಆರಂಭಿಕ ಆಘಾತ ಎದುರಾಗುತ್ತೆ. CSK ತಂಡದ ಆರಂಭಿಕ ಆಟಗಾರರಾದಂತಹ ಸಂಜು ಸ್ಯಾಮ್ಸನ್ ಅವರು 11 ರನ್ಗಳನ್ನು ಗಳಿಸಿ 9 ಎಸೆತಗಳನ್ನು ಎದುರಿಸಿ ಕೇವಲ 2 ಬೌಂಡ್ರಿಗಳನ್ನು ತಿಳಿಸಿ ಪವಿಲಿಯನ್ ಕಡೆ ಸಾಕ್ತಾರೆ. ಗಾಯಕ್ವಾಡ್ ಅವರು 48 ಎಸೆತಗಳನ್ನು ಎದುರಿಸಿ 67 ರನ್ ಮತ್ತೆ 5 ಬೌಂಡರಿ 2 ಸಿಕ್ಸರ್ ಅನ್ನ ಸಿಡಿಸುವ ಮೂಲಕ ಜವಾಬ್ದಾರಿಯುತವಾದ ಒಂದು ಆಟನ ಆಡ್ತಾರೆ. ಯಾವುದೇ ಹಂತದಲ್ಲೂ ಎಲ್ಲೂ ಒಂದು ವಿಕೆಟ್ ಅನ್ನ ಕಳ್ಕೊಳ್ಳದೆ ಅಂದ್ರೆ ಹೋಗ್ತಾರೆ. ಅದಾದ್ಮೇಲೆ ಆಯುಷ್ ಮಾತ್ರೆ ಅವರ ರೀಪ್ಲೇಸ್ ಆಗಿ ಬಂದಿರುವಂತಹ ಉರ್ವಿಲ್ ಪಟೇಲ್ ಅವರು 12 ಎಸೆತಗಳಲ್ಲಿ 24 ರನ್ಗಳ ಒಂದು ಉಪಯುಕ್ತ ಕಣಿಗೆಯನ್ನು ಕೂಡ ನೀಡ್ತಾರೆ. ಸೊ ಅವರು ಕೂಡ ಗಳಿಸಿ ಅವರು ಕೂಡ ವಿಕೆಟ್ ಕೊಟ್ಟು ಹೋಗ್ತಾರೆ. ಅವರ ಇನ್ನಿಂಗ್ಸ್ ಅಲ್ಲಿ 2 ಬೌಂಡರಿ 2 ಸಿಕ್ಸರ್ ಕೂಡ ಇತ್ತು. ಸೊ ಇದಾದ್ಮೇಲೆ ಋತುರಾಜ್ ಗಾಯಕ್ವಾಡ್ ಅವ್ರಿಗೆ 3ನೇ ವಿಕೆಟ್ಗೆ ಜೊತೆಯಾದಂತಹ ಕಾರ್ತಿಕ್ ಶರ್ಮಾ ಅವರು ಅನ್ಕ್ಯಾಪ್ಡ್ ಪ್ಲೇಯರ್ ಮಿನಿ ಆಕ್ಷನ್ ಅಲ್ಲಿ 14 ಕೋಟಿ ಸಮಥಿಂಗ್ ಕೊಟ್ಟು ಇವರನ್ನ ಬೈ ಮಾಡ್ತಾರೆ. ಸೊ ಇವ್ರಿಗೂ ಕೂಡ ಒಂದು ವಿಕೆಟ್ ಕೀಪಿಂಗ್ ಮಾಡುವಂತ ಕೌಶಲ್ಯ ಇದೆ. ಸೊ ಇವರು ಕೂಡ ಒಂದು 40 ಎಸೆತಗಳಲ್ಲಿ 54 ರನ್ 4 ಬೌಂಡರಿ 3 ಸಿಕ್ಸರ್ಗಳನ್ನ ಸಿಡಿಸುವ ಜೊತೆಗೆ ಹಾಗೂ ಮುರಿಯದ 3ನೇ ವಿಕೆಟ್ಗೆ 75 ಎಸೆತಗಳಲ್ಲಿ 98 ರನ್ಗಳ ಒಂದು ಪಾರ್ಟ್ನರ್ಶಿಪ್ ಆಡುವ ಮೂಲಕ ಇನ್ನಿಂಗ್ಸ್ ಅಲ್ಲಿ ಇನ್ನೂ ಆಲ್ಮೋಸ್ಟ್ 2 overs ಅಂದ್ರೆ 18.1 ಓವರ್ಗೆ ಅಂದ್ರೆ ಆಲ್ಮೋಸ್ಟ್ ಒಂದು 11 ಎಸೆತಗಳು ಇನ್ನೂ ಬಾಕಿ ಇರುವಂತಹ ಪಂದ್ಯವನ್ನ CSK ತಂಡ ಗೆಲ್ಲುತ್ತೆ. ಸೊ ಇದಾದ್ಮೇಲೆ ಇಲ್ಲಿಂದ ಈಕ್ವೇಶನ್ ಹೆಂಗಿರುತ್ತೆ ಅಂದ್ರೆ CSK ತಂಡಕ್ಕೆ ಉಳಿದಿರುವಂತಹ 5 ಪಂದ್ಯಗಳಲ್ಲಿ ಬರೋಬ್ಬರಿ ಒಂದು 4 ಜಯ ಮತ್ತೆ ಅಥವಾ 5 ಗೆದ್ರೂ ಒಂದು ಪ್ಲೇ ಆಫ್ಗೆ ಕ್ವಾಲಿಫೈ ಆಗ್ಬೋದು. ಬಟ್ ಅಂದ್ರೆ ಮೈಂಡಲ್ಲಿ ಇಟ್ಕೋಬೇಕು, ಅವರು ಕೂಡ ಒಂದು ಗುಡ್ ರನ್ ರೇಟ್ ಅವಶ್ಯಕತೆ ಇದ್ದೇ ಇರುತ್ತೆ. ಸೊ ಇದಾದ್ಮೇಲೆ ಸತತ ಅಥವಾ ಈ ಒಂದು ಟೂರ್ನಿಯಲ್ಲಿ 7 ಅಥವಾ 7 ಡಿಫೀಟ್ಸ್ ಅನ್ನ ಕಂಡಿರುವಂತಹ ಮುಂಬೈ ಇಂಡಿಯನ್ಸ್ ತಂಡ ಆಲ್ಮೋಸ್ಟ್ ಟೂರ್ನಿಂದ ಔಟ್ ಆಗಿದೆ ಅಂತ ಹೇಳ್ಬೋದು. ಯಾವುದೇ ರೀತಿಯಲ್ಲೂ ಅವರು ಈ ಟೂರ್ನಿಯಿಂದ ಅಂದ್ರೆ ಇಲ್ಲಿಂದ ಒಂದು ಕಂಬ್ಯಾಕ್ ಮಾಡೋಕ್ಕಾಗಲ್ಲ, ಮತ್ತೆ ಸಿನಾರಿಯೋಗೂ ಅವ್ರು ಎಂಟರ್ ಆಗೋಕ್ಕಾಗಲ್ಲ, ಪ್ಲೇಯರ್ಸ್ ಕ್ವಾಲಿಫಿಕೇಶನ್ಗೂ ಅವ್ರು ಇರಲ್ಲ. ಸೊ ಅಟ್ಲೀಸ್ಟ್ ಬರೋ ವರ್ಷಕ್ಕಾದ್ರೂ ಒಂದು ಒಳ್ಳೆ ಟೀಮನ್ನು ಕಟ್ಕೊಂಡು ಬರಲಿ. ಅಂದರೆ ಈ ಸರಿ ಇದ್ದಿದ್ದು ಟೀಮ್ ಚೆನ್ನಾಗಿಲ್ಲ ಅಂತಲ್ಲ, ಪೇಪರ್ ಮೇಲೆ ಮಾತ್ರ ಸ್ಟ್ರಾಂಗ್ ಆಗಿತ್ತು. ಅದೇ ಸ್ಟ್ರಾಂಗ್ನೆಸ್ಸನ್ನು ಆನ್ ಫೀಲ್ಡಲ್ಲಿ ತೋರಿಸೋಕ್ಕೆ ಅಥವಾ ಸ್ಟ್ರಾಂಗ್ ಸೈಡ್ ಇದ್ದಂತಹ ಮುಂಬೈ ಇಂಡಿಯನ್ಸ್ ತಂಡ ಯಾವುದೇ ಒಂದು ಪಂದ್ಯದಲ್ಲೂ ತೋರಿಸಿಲ್ಲ, ಎಕ್ಸೆಪ್ಟ್ 2 ಮ್ಯಾಚಸಲ್ಲಿ ಮಾತ್ರ. ಒಂದು ಮೊದಲ ಪಂದ್ಯ KKR ವಿರುದ್ಧ ಮತ್ತೆ ಮೊನ್ನೆ ಗುಜರಾತ್ ಟೈಟನ್ಸ್ ವಿರುದ್ಧ 99 ರನ್ಗಳ ಜಯವನ್ನು ಕಂಡಿರುತ್ತೆ. ಆ ಒಂದು 2 ಪಂದ್ಯಗಳಲ್ಲಿ ಅವರ ಒಂದು ಬ್ಯಾಟಿಂಗ್ ಮತ್ತು ಹಾಗೂ ಬೌಲಿಂಗ್ ಅಂದರೆ ಬ್ಯಾಟಿಂಗ್ ಬೌಲಿಂಗ್ ಸ್ವಲ್ಪ ಈಕ್ವಲ್ ಆಗಿತ್ತು. ಸೊ ಅದಾದ್ಮೇಲೆ 7 ಪಂದ್ಯಗಳಲ್ಲೂ ಕೂಡ ಒಂದು ಹಂತಕ್ಕೆ ಹೀನಾಯವಾದ ಸೋಲನ್ನು ಕಾಣ್ತಾನೆ ಇದ್ದಾರೆ ಇದುವರೆಗೂ ಕೂಡ. ಅಟ್ಲೀಸ್ಟ್ ಮಿಕ್ಕಿರೋ ಕೆಲವೊಂದು ಮ್ಯಾಚಸ್ಸಲಾದರೂ ಗೆಲ್ತಾರ ಏನು ಅಂತ ನೋಡೋಣ. ಸೊ ಇದೇ ಹೊತ್ತಿನ ನನ್ನ ಒಂದು ಕಂಟೆಂಟ್ ಆಗಿತ್ತು. ದಿನಕ್ಕೊಂದು ಕಂಟೆಂಟ್ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ, ಬಾಯ್.